ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಟ್ಟಿಗೋಡು ಹುಡುಗ ಸುದೀಪ್ ಎಮ್.ಎಲ್. ಇವತ್ತು ನಾನು ಬಂದಿರೋದು ಮೈಸೂರು ಜಿಲ್ಲೆಯ ಕೆ.ಆರ್. ನಗರ ತಾಲೂಕಿನಲ್ಲಿರುವ ಕಪ್ಪಡಿ ಕ್ಷೇತ್ರವು ಮಂಟೇಸ್ವಾಮಿಯ ಪರಂಪರೆಯ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದೆ. ಕಪ್ಪಡಿ ಕ್ಷೇತ್ರವು ಮಂಟೇಸ್ವಾಮಿಯ ಸಂಪ್ರದಾಯ ನೀಲಗಾರರು ಪ್ರಮುಖ ಕೇಂದ್ರವಾಗಿದೆ. ಕಾವೇರಿ ನದಿಯ ದಡದಲ್ಲಿರುವ ಈ ಕ್ಷೇತ್ರವು ಮಂಟೇಸ್ವಾಮಿಯವರ ಶಿಷ್ಯರಾದ ಸಿದ್ದಪ್ಪಾಜಿ, ರಾಜಪ್ಪಾಜಿ ಮತ್ತು ಚೆನ್ನಜಮ್ಮನವರ ಗದ್ದುಗೆಗಳಿಗೆ ಹೆಸರುವಾಸಿಯಾಗಿದೆ. ರಾಜಪ್ಪಾಜಿಯವರು ತಮ್ಮ ಸಹೋದರಿ ಚೆನ್ನಜಮ್ಮನವರೊಂದಿಗೆ ಬಾವಿಗೆ ಇಳಿದು ಶಾಶ್ವತವಾಗಿ ಶಿವಯೋಗದಲ್ಲಿ ನೆಲೆಸಿದ್ದಾರೆ ಎಂದು ಪುರಾಣಗಳಿಂದ ತಿಳಿದು ಬರುತ್ತಿದೆ. ಪ್ರತಿ ವರ್ಷ ಮಹಾಶಿವರಾತ್ರಿಯಿಂದ ಆರಂಭವಾಗಿ ಯುಗಾದಿ ಹಬ್ಬದವರೆಗೂ ಸುಮಾರು 1 ತಿಂಗಳು ಕಾಲ ವೈಭವದ ಜಾತ್ರೆ ನಡೆಯುತ್ತದೆ. ಈ ಜಾತ್ರೆಯಲ್ಲಿ ನೀಲಗಾರರು ಮಂಟೇಸ್ವಾಮಿಯ ಕಾವ್ಯಗಳನ್ನು ಹಾಡುತ್ತಾ ಸಂಪ್ರದಾಯಬದ್ಧವಾಗಿ ಆಚರಣೆಯನ್ನು ನಡೆಸುತ್ತಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಭಾಗವಹಿಸುತ್ತಾರೆ. ಈ ವಿಡಿಯೋ ನಿಮಗೆ